ಹಾಯ್ ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹ ಪ್ರವೇಶ ನನ್ನ ಮೊದಲನೇ ಬ್ಲಾಗ್ ಆಗಿದೆ. ಆಲ್ರೆಡಿ ಲೇಟಾಗಿ ಹೋಗಿತ್ತು. ನೈಟೆಲ್ಲ ಕೆಲಸ ಮಾಡಿ ನಾವು ಎದ್ದೇಳೋಷ್ಟರೊಳಗೆ 6 ಗಂಟೆ ಆಗೋಗಿತ್ತು. ಹಸು ಕರ್ಕೊಬರೋಕ್ಕೆ ತುಂಬ ಲೇಟ್ ಮಾಡಿಬಿಟ್ರು. ಹಸು ಕರ್ಕೊಬಂದ್ವಿ. ಹಸು ಪೂಜೆ ಎಲ್ಲ ಮಾಡಿ ಮುತ್ತೈದರೆಲ್ಲ ಸೇರಿ ಗಂಗೆ ಪೂಜೆ ಮಾಡಿ 5 ಜನ ಮುತ್ತೈದರು ಅವ್ರಿಗೆಲ್ಲ ತಾಂಬೂಲ ಎಲ್ಲ ಇಟ್ಟು ಗಂಗೆ ಪೂಜೆ ಎಲ್ಲ ಆಯಿತು. ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವಿಡಿಯೋ ಮಾತ್ರ ಮಾಡೋಕ್ಕಾಗಿರೋದು. ಹಸು ಕರು ಎರಡು ಜೊತೆಲಿ ಬಂತು. ಅದನ್ನು ನೋಡಿ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಹಾಗೆ ಎಲ್ಲ ಒಳಗಡೆ ಅಕ್ಕಿ ಬೆಲ್ಲ ಎಲ್ಲ ತಿನ್ನಿಸ್ಕೊಂಡು ಒಳಗಡೆ ಕರ್ಕೊಬಂದ್ವಿ. ವಸ್ತು ಪೂಜೆ ಎಲ್ಲ ಮಾಡಿದ್ವಿ. ಅವೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಂದ್ವಿ. ಆಮೇಲೆ ಪುರೋಹಿತರು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಯಾವ್ಯಾವ ಪೂಜೆ ಹೇಗೆ ಮಾಡೋದು ಅಂತ ನಮಗೆಲ್ಲ ತಿಳಿಸ್ಕೊಡ್ತಾಯಿದ್ರು. ಅದನ್ನು ನಾವು ತಿಳ್ಕೊಂಡು ಹೇಗೆ ಅಂತ ಹೇಳ್ಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಹಾಲು ಉಕ್ಸೋ ಶಾಸ್ತ್ರ ನಡೀತೈತೆ. ನಾವು ಉಕ್ಕಕ್ಕಿಂತ ಮುಂಚೆನೇ ಸಕ್ಕರೆ ಹಾಕ್ಬಿಟ್ಟಿದೆ. ಅವರು ಹೇಳ್ತಾಯಿದ್ರು ಹಾಕ್ಬಾರ್ದಮ್ಮ ಅಂತ. ಅದು ಹಾಲು ಉಕ್ಕಬೇಕಾದ್ರೆ ಹಾಕ್ಬೇಕಂತೆ. ಆಮೇಲೆ ಹಾಲು ಉಕ್ಕಬೇಕಾದ್ರೆ ಸಕ್ಕರೆ ಎಲ್ಲ ಹಾಕಿದ್ವಿ. ಎಲ್ಲರೂ ಫ್ಯಾಮಿಲಿ ಸಮೇತ ನಿಂತಿದ್ವಿ. ಬಟ್ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಹುಡುಗಿ ವೀಡಿಯೋ ಮಾಡೋಕ್ಕೆ ಫೋನ್ ಕೊಟ್ಟಿದ್ದೆ, ಆದರೆ ಅವಳು ಮಾಡಿಲ್ಲ. ಸ್ವಲ್ಪ ವೀಡಿಯೋನೇ ಕ್ಲಾಚ್ ಮಾಡಿರೋದು, ಅದನ್ನೇ ನಾವು ವೀಡಿಯೋ ಮಾಡೋಕ್ಕಾಗಿರೋದು. ಬೇರೆ ವೀಡಿಯೋ ಹಾಕೋಕ್ಕಾಗಿಲ್ಲ. ಹಾಲುಕ ಶಾಸ್ತ್ರ ಎಲ್ಲ ಆಯಿತು. ಆಮೇಲೆ ಭೈರವ ಎಲ್ಲ ಕೂರಿಸಿ ಪೂಜೆ ಮಾಡಿಸಿದ್ವಿ. ಆ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಅತ್ತೆ ಮಾವ ಎಲ್ಲರೂ ಸೇರಿ ಅದಕ್ಕೆಲ್ಲ ಹಾಲುಕ್ಕೋ ಶಾಸ್ತ್ರಕ್ಕೆ ಎಲ್ಲ ರೆಡಿ ಆಯಿತು. ಆಮೇಲೆ ಎಲ್ಲ ನೆಂಟರು ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಚೆನ್ನಾಗೆಲ್ಲ ಪೂಜೆ ನಡೀತಾ ಇದೆ. ಬಟ್ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಯಿತು. ಎಷ್ಟಿದೆ ಅಷ್ಟೇ ವೀಡಿಯೋನ ಹಂಚ್ಕೊಂಡಿರೋದು. ನಮ್ಮ ಮನೆಯ ಗೃಹ ಪ್ರವೇಶ ಹೇಗಿದೆ ನೋಡಿ ಫ್ರೆಂಡ್ಸ್. ನಮ್ಮನೆ ನಾವೇನು ಸಿಂಪಲಾಗಿ ಪೂಜೆ ಮಾಡಿರೋದು, ಅಷ್ಟೇನು ಗ್ರ್ಯಾಂಡಾಗೇನು ಮಾಡಿಲ್ಲ. ನಮ್ಮ ಮನೆ ಹೇಗಿದೆ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಒಂದು ಶೇರ್ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.